ಬಾಳಕ್ಕೆ ನಡೆದ ಶ್ರೀರಾಮ್ ಭಕ್ತಿಯಿಂದ ಬೆಳೆದ ಶ್ರೀರಾಮ್ ಭಕ್ತಿಯಿಂದ ಬೆಳೆದ ಶ್ರೀರಾಮ್ ನಿತ್ಯ ಜೀವನ ನಡೆದ ಶ್ರೀರಾಮ್ ಕೂಗುತ್ತಾದ ನೋಡು ಶ್ರೀರಾಮ್ ಆ ಸುಲ್ಗಿಯ ಮೇಲೆ ಕೂಗುತ್ತಾದ ನೋಡು ಶ್ರೀರಾಮ್ ಮಾಯಾ ಈ ಲೋಕವನ್ನು ಮಾಯ ಮಾಯ ಇದರಲ್ಲಿ ಇರುವುದು ಲೋಕ ಮಾಯ ನಿನ್ನನ್ನು ಹರಸುತ್ತ ಬರುವೆ ನಿನ್ನಾಶ್ರಯ ಬೇಡುತ್ತ ಬರುವೆ ಜೋಸೆಫ್ ಕಲಾಯಿವನನ್ ಈಗ ಮಿಸ್ಟರ್ ಜೋಸೆಫ್ ಕಲಾಯಿವನನ್ ನಮ್ಮ ಮಧ್ಯೆಯಿಂದ ಅವರು ಮೃತ ಹೊಂದಿದ್ದಾರೆ. ಬಟ್ ದೇವರ ವಾಕ್ಯವನ್ನ ಈ ನಾಟಕದ ಮೂಲಕ ಪ್ರದರ್ಶನ ಮಾಡಿ ಅನೇಕ ಆತ್ಮಗಳನ್ನ ದೇವರ ಕಡೆಗೆ ತಂದಿದ್ದಾರೆ. ಅವರ ಜೊತೆಗೆ ಮಿಸ್ಟರ್ ವಿಲಿಯಂ ಇವರು ಸಲ್ಲಿಸುವ 25 ವರ್ಷಗಳ ಕಾಲ ಈ ಒಂದು ತಂಡದಲ್ಲಿ ಇದ್ದು ಈ ಯೇಸುವಿನ ಪೂಜ್ಯ ಯಾತ್ರೆ ಮರಣ ಬೋಧನೆ ಪುನರುತ್ಥಾನದ ಬಗ್ಗೆ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ಮರಗಳಿಂದ ನಮಗೆ ಬೇಕಾದ ಸಾಮಗ್ರಿಗಳನ್ನು ತಯಾರಿಸಬಹುದು. ಮಗು ಎಲ್ಲಿ ಇದನ್ನು ಕೊಟ್ಟು ನೋಡೋಣ. ಹಾಗೆ ಈ ಸಾಮಗ್ರಿಗಳಿಂದ ನಾವು ಫಲವನ್ನು ಉಳಬಹುದು, ನಮಗೆ ಬೇಕಾದ ಆಹಾರವನ್ನು ತಯಾರಿಸಬಹುದು. ಅಪ್ಪ, ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆ ಎಷ್ಟೊಂದು ಕರುಣಾಮಯಿ ಅಲ್ಲವೇ? ಮಾಡಿ ಪವಿತ್ರ ಕುಟುಂಬದ ಒಂದು ಜೀವನ ಚರಿತ್ರೆಯನ್ನ ನಾವು ಒಂದೊಂದು ಇವನನ್ನು ನಾನು ಮೆಚ್ಚಿದ್ದೇನೆ, ಇವನನ್ನು ನೀವು ಆಲಿಸಿ. ಯೇಸು ದೇವರ ವಾಕ್ಯಕ್ಕೆ ನಿಷ್ಠರಾಗಿದ್ದು ಎಲ್ಲ ಪರೀಕ್ಷೆಗಳನ್ನು ಜಯಿಸಿದರು. ಈ ಘಟನೆ ಅವರು ಪಾಪರಹಿತರಾಗಿರುವುದು ಮರಣದ ಅವಶ್ಯಕತೆ ಇಲ್ಲ, ಜಪ ತಪ ಉಪವಾಸದ ಅವಶ್ಯಕತೆಯೂ ಇಲ್ಲ. ಈ ಲೋಕವು ಬಯಸುವಂತೆ ನೀನು ಸಹ ಉಂಡು ತಿಂದು ಕುಡಿದು ಸಂತೋಷವಾಗಿರು. ಹೊಟ್ಟೆಯೇ ಇವರ ದೇವರು, ಯಾರಿಗೋಸ್ಕರ ನೀನು ಹಸಿತಿರಬೇಕು? ಈ ಕಲ್ಲುಗಳನ್ನು ರೊಟ್ಟಿ ಮಾಡಿ ನಿನ್ನ ಹಸಿವನ್ನು ತೀರಿಸಿಕೋ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವ ಒಂದೊಂದು ಮಾತಿನಿಂದಲೂ ಬದುಕುತ್ತಾನೆ. ಅಯ್ಯೋ, ನೀನು ಯಾಕೆ ದುಃಖದಿಂದ ಶಿಲುಬೆಯನ್ನೆಲ್ಲ ಅದ್ಭುತವನ್ನು ಬಯಸುತ್ತಾರೆ? ಆದುದರಿಂದ ಶಿಲುಬೆ ಮರಣ ಬೇಡ. ಈಗೋ ಈ ಬೆಟ್ಟದಿಂದ ಕೆಳಗಾಗಿ ಕಾಪಾಡುತ್ತಾರೆ. ಇದನ್ನು ನೋಡಲು ಜನರು ನಿಜವಾಗಿ ಅವನ ತಮ್ಮನಾದ ಆಂದ್ರೇಯ ಯಾಕೋಬ
ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಎನಿಸಿಕೊಂಡ ಸೀಮೋನ, ಯಾಕೋಬನ ತಮ್ಮನಾದ ಯೂದ ಮತ್ತು ಆತನನ್ನು ಹಿಡಿದುಕೊಡುವ ದ್ರೋಹಿಯಾದ ಇಸ್ಕರಿಯೋತ್ ಯೂದ. ದ್ರಾಕ್ಷಾರಸವು ಮುಗಿದು ಹೋಯಿತು. ಮರಿಯಳು ಈ ಕೊರತೆಯನ್ನು ಗಮನಿಸಿ ತನ್ನ ಮಗನಾದ ಯೇಸುವಿಗೆ ತಿಳಿಸುತ್ತಾರೆ. ಯೇಸು ಇದನ್ನು ಕುಂಬಳಗಳಲ್ಲಿ ಒಬ್ಬನು ಸೇವಕರಿಗೆ ಆಜ್ಞಾಪಿಸುತ್ತಾರೆ. ನೀರು ದ್ರಾಕ್ಷಾರಸವಾಗಿ ಪರಿವರ್ತಿತವಾಗುತ್ತದೆ. ರಹಸ್ಯವಾಗಿ ರೂಪ ಬದಲಿತು, ಸಾಧಾರಣ ನಿರಮೃತವಾಯಿತು. ದೈವದ ಸ್ಪರ್ಶದಿ ಜೀವ ತುಂಬಿತು. ದಾಸರ ಕೈಯಲ್ಲಿ ನಂಬಿಕೆಯ ಕೆಲಸ ನೋಟದೊಳಗಿತ್ತು. ಆಶ್ಚರ್ಯ ಬೆಳಕು ಮೌನದಲ್ಲಿ ನಡೆದ ಅದ್ಭುತ ಕಾರ್ಯ. ಪ್ರಭುವಿನ ಪ್ರೀತಿ ಹಿಡಿದಿತು ಅಲ್ಲೂ. ನೀರು ದ್ರಾಕ್ಷಾರಸದ ಲಕ್ಷಣ ಭೂಮಿಯಲ್ಲಿ ಬಾಡಿದ ಸ್ಪರ್ಶವಿದು. ಮೌನದಲ್ಲಿ ಮೂಡಿದ ಮಹಿಮೆ ಜನರೊಳಗೊಂದು ಹೊಸ ನಂಬಿಕೆ. ಅತ್ಯುತ್ತಮವಾದ ದ್ರಾಕ್ಷಾರಸವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡುತ್ತಾರೆ. ಈ ಅದ್ಭುತದ ಮೂಲಕ ಯೇಸು ತನ್ನ ಮಹಿಮೆಯನ್ನು ಪ್ರಕಟಿಸಿ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ. ಯಾರಾದರೂ ನಿಮ್ಮ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ಹೊಡೆಯಲು ತಿರುಗಿಸಿರಿ. ಯಾರಾದರೂ ನಿಮ್ಮ ಮೇಲಂಗಿಯನ್ನು ಕಸಿದುಕೊಂಡರೆ ನಿಮ್ಮ ಒಳಂಗಿಯನ್ನು ತೆಗೆದುಕೊಳ್ಳಲು ತಡೆಯಬೇಡಿ. ನಿಮ್ಮನ್ನು ಬೇಡುವವರೆಲ್ಲರಿಗೆ ಕೊಡಿರಿ. ನಿನಗಿರುವುದನ್ನು ಯಾರಾದರೂ ತೆಗೆದುಕೊಂಡರೆ ಅದನ್ನು ಹಿಂದಕ್ಕೆ ಕೊಡಲು ಕೇಳಬೇಡ. ಇನ್ನೊಬ್ಬರಿಂದ ನೀನು ಅಪೇಕ್ಷಿಸುವುದನ್ನೇ ನೀನು ಇನ್ನೊಬ್ಬರಿಗೆ ಮಾಡು. ನಿಮ್ಮನ್ನು ಪ್ರೀತಿ ಮಾಡಿದವರನ್ನು ನೀವು ಪ್ರೀತಿಸಿದರೆ ಹೇಗೆ ನೀವು ಆಶೀರ್ವಾದವನ್ನು ಹೊಂದುವಿರಿ? ಪಾಪಿಗಳು ಕೂಡ ಹಾಗೆಯೇ ಪ್ರೀತಿ ಮಾಡುತ್ತಾರೆ. ನಿಮಗೆ ಒಳ್ಳೆಯದನ್ನು ಮಾಡಿದವರಿಗೆ ನೀವು ಒಳ್ಳೆಯದನ್ನೇ ಮಾಡಿದರೆ ನಿನ್ನನ್ನು ನೀನು ಕೇಳಿದ ನಾನು ಯಾರೆಂದು ನಿನಗೆ ತಿಳಿದಿರುತ್ತಿದ್ದರೆ ನನ್ನನ್ನೇ ಜೀವಜಲ ನೀಡು ಪ್ರಭುವೇ ಎಂದು ಕೇಳುತ್ತಿದ್ದೆ. ನೀರಿಗೆ ನಿಮಗೆ ಕೊಡಲಿದೆ. ಇಷ್ಟಕ್ಕೂ ಆ ಬಾವಿಯನ್ನು ತೋರಿಸಿದ ನಮಗೆ ಬರುತ್ತಿದ್ದಾನೆ. ಅವನಿಂದ ನಾವೆಲ್ಲವನ್ನೂ ತಿಳಿದುಕೊಳ್ಳಬೇಕು. ನೀನು ಹೇಳುತ್ತಿರುವ ಆ ಮೆಸ್ಸೆಯನ್ನು ನಾನು ತಾಯಿ. ನಿಮ್ಮ ತಪ್ಪನ್ನು ಕ್ಷಮಿಸುತ್ತದೆ, ಕ್ಷಮಿಸಿ. ನಮ್ಮನ್ನು ಹರಿಸುತ್ತದೆ, ಹರಿಸಿ. ಪ್ರಭು, ಇದು ಈ ಸಮಾಜದೊಂದಿಗೆ ಮಾತೆ ಕುಲದಲ್ಲಿ ಸಮಾಧಿಯಾಗಲೇನು? ಎಲ್ಲರೂ ದೇವರಾಜ್ಯದವರೇ. ಬನ್ನಿ 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 ಅಲ್ಲೋಡಿ. ಪ್ರವಾದಿಗಳು ನಮ್ಮೆಲ್ಲರಿಗೂ ಪೂಜಿಸಲು ಹೇಳಿದ ದೇವಪುತ್ರನು ಇದ್ದಾನೆ. ಪ್ರಭು, ಇವರೆಲ್ಲರನ್ನೂ ಅರಸು ತಂದೆ. ನಿಮಗೆಲ್ಲರಿಗೂ ಶುಭವಾಗಲಿ.
ನಿನ್ನ ಪಶ್ಚಾತ್ತಾಪದ ಕಣ್ಣೀರೇ ನಿನಗೆ ಕ್ಷಮೆಯನ್ನು ನೀಡಿತು. ನೀನಿನ್ನು ಭಾವನಾದೆ. ಹೌದು, ದಾನ ಧರ್ಮಗಳನ್ನು ಮಾಡಿಕೊಂಡು ನೀತಿವಂತನಾಗಿ ಮಾಡು. ದಾವಿದ ಕುವರಗೆ ಹೋಸಾನ 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 ಪರಿಶುದ್ಧ ದೇವಗೆ ಹೋಸಾನ ಇಸ್ರಾಯೇಲ್ ರಾಜಗೆ ಹೋಸಾನ ಕನ್ಯೆಯ ತನಯಗೆ ಹೋಸಾನ ಆತ್ಮಸ್ವರೂಪಗೆ ಹೋಸಾನ ಆಧ್ಯಾತ್ಮ ಗುರುವಿಗೆ ಹೋಸಾನ 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 ರಕ್ಷಕ ಯೇಸು ಹೋಸಾನ ರಕ್ಷಕ ಯೇಸುವೆ ಹೋಸಾನ. ಪಾವನ ಕ್ರಿಸ್ತಗೆ ಹೋಸಾನ ರಾಜಾಧಿರಾಜಗೆ ಹೋಸಾನ. ಏನು ಯೇಸು ಜೆರುಸಲೇಮಿಗೆ ಬಂದಿರುವನೆ? ಹೌದು ಪ್ರಭು, ಅವನು ಕತ್ತೆಯ ಮೇಲೆ ಕುಳಿತು ಬರ್ತಿದ್ದಂತೆ ಜನರು ಖರ್ಜೂರದ ಮರದ ಗರಿಗಳಿಂದ ಸ್ವಾಗತಿಸಿದ್ದನ್ನು ನಾನೇ ಕಂಡೆ. ಅದು ಅಲ್ಲದೆ ಅವನು ಹಾಗಾದರೆ ಅವನನ್ನು ಬಂಧಿಸಿ ಮುಖ್ಯ ಪರಿಶಾಲೆಗೆ ಒಪ್ಪಿಸಿಬಿಡೋಣ. ಅದು ಸಾಧ್ಯವಿಲ್ಲ. ಅವನು ಜನಬಲವುಳ್ಳವನು. ಅವನನ್ನು ಬಂಧಿಸಿದರೆ ಜನರಿಗೆ ಬೆಂಕಿ ಇಡಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಹಾಗಾದರೆ ಈಗೇನು ಮಾಡುವುದು? ಹಗಲಲ್ಲಿ ಅವನನ್ನು ಬಂಧಿಸುವುದಕ್ಕಿಂತ ರಾತ್ರಿ ಬಂಧಿಸುವುದೇ ಒಳಿತು. ಹಾಗೆ ಅಲ್ಲ, ಅವನಿರುವ ಸ್ಥಳವನ್ನು ನಾವು ತಿಳಿಯುವಾಗ ಹೇಗೆ? ಆ ಕೆಲಸ ನನಗೆ ಬಿಡಿ. ನೀವು ಹೋಗಿ ಮುಖ್ಯ ಪರಿಸಾಯರ ವಿಷಯ ತಿಳಿಸಿ. ಉಳಿದ ಕೆಲಸವನ್ನು ನಾನು ಮಾಡುತ್ತೇನೆ. ಇಸ್ರಾಯೇಲ್ ರಾಜಗೆ ಹೋಸಾನ ಕನ್ಯೆಯ ತನಯಗೆ ಹೋಸಾನ ಆತ್ಮಸ್ವರೂಪಗೆ ಹೋಸಾನ ಆಧ್ಯಾತ್ಮ ಗುರುವಿಗೆ ಹೋಸಾನ. ಕಣ್ಣು ಕಾಣಿಸ್ತಿದೆ ಗೆಳೆಯ. ಪ್ರಭು ಪ್ರಭು, ನಿಮ್ಮ ಕರುಣೆಯಿಂದ ನನಗೆ ಕಣ್ಣು ಕಾಣಿಸುತ್ತಿದೆ ಪ್ರಭು. ನಿಮ್ಮ ದಯೆಯಿಂದ ನನಗೆ ಕಣ್ಣು ಕಾಣಿಸುತ್ತಿದೆ ಪ್ರಭು. ಗೆಳೆಯ, ನಿನ್ನ ನಂಬಿಕೆಯೇ ನನಗೆ ದೃಷ್ಟಿಯನ್ನು ನೀಡಿತು. ಮೃದುವಾಗಿ ಕೇಳುತ್ತದೆ ಹೃದಯ ತಿಳಿದರೆ ಎಂದು ಜೀವವು ದೊರಕುತ್ತದೆ. ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳಡಿಯಲ್ಲಿ ಕೂಡಿಸುವಂತೆ ನಿನ್ನನ್ನು ನಾವು ಸೇರಿಸಿಕೊಳ್ಳಲು ಇಚ್ಛಿಸಿದೆ. ಆದರೆ ನೀನು ನನ್ನಿಂದ ದೂರವಾದೆಯಲ್ಲ. ಅದಕ್ಕೆ ಯೇಸು ಪ್ರಭುವನ್ನು ಪ್ರತಿದಿನ ಯಾರು ಬೇಕಾದರೂ ದೇವಾಲಯದಲ್ಲಿ ನೋಡಬಹುದು. ಹಾಗಲ್ಲ, ಆತನ ಬೋಧನೆಗಳನ್ನು ಹೆಚ್ಚಿನ ಮಾಹಿತಿ ಕೇಳಿದ್ದೇವೆ. ಈಗ ನಮ್ಮ ಮುಖ್ಯ ಪರಿಶ್ರಮವು ಉಪಾಯಿಗಳನ್ನು ಬಯಸಿದ್ದಾರೆ. ಅವರು ಬಂದು ದೇವಾಲಯದಲ್ಲಿ ಕೇಳಿದರಾಯಿತು. ಹಾಗಲ್ಲ ಯೋಧ, ಅವರ ಉಪದೇಶಗಳು ಬಂದು ನಾನೇ ನಿಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತೇನೆ. ಹಾಗೆ ಈಗ ನಾನು ನಿಮಗೆ ಏನು ಮಾಡುವೆನು ಅದನ್ನು ನೀವು ಲೋಕದ ಇತರ ಜನರಿಗೂ ಮಾಡಬೇಕು. ಮುಖ್ಯಸ್ಥನು ಸೇವಕನಾಗಬೇಕು. ಹಾಗೆಲೆಯ ಕುಳಿತುಕೋ. ಇದರಲ್ಲಿ
ತೊಡಗಿಸಿದವನಿಗಿಂತಲೂ ದೊಡ್ಡವನಲ್ಲ. ಇದನ್ನು ನೀವು ಅರಿತು ಮಾಡಿದರೆ ನೀವು ಧನ್ಯರು. ನನ್ನನ್ನು ಹಿಡಿದುಕೊಳ್ಳಲಿದ್ದಾನೆ. ಏನು ಪ್ರಭು, ನಾವು ನಿಮ್ಮನ್ನು ಹಿಡಿದುಕೊಳ್ಳುತ್ತೇವೆ. ನಾನು ಈ ಮಾತುಗಳನ್ನು ಎಲ್ಲರಿಗೂ ಆಡುತ್ತಿಲ್ಲ. ಹಾಗೆಂದು ಅಂದುಕೊಂಡವನನ್ನು ನಾನು ಚೆನ್ನಾಗಿ ಬಲ್ಲೆ. ನನ್ನೊಂದಿಗೆ ಊಟ ಮಾಡುವವನೇ ನನಗೆ ಕಾಲುಗಳನ್ನು ಅಡ್ಡಕೊಟ್ಟಿದ್ದಾನೆ. ಗೆಳೆಯರೇ, ಈ ರೊಟ್ಟಿಯೇ ನನ್ನ ದೇಹವು. ಎಂದಿನಿಂದ ದೇವರ ರಾಜ್ಯವು ನೆರವೇರುವ ತನಕ ನಾನು ಪಸ್ಕದ ಊಟವನ್ನು ಆ ದ್ರಾಕ್ಷಾರಸವನ್ನು ಗೆಳೆಯ. ಗೆಳೆಯರೇ, ಈ ದ್ರಾಕ್ಷಾರಸವು ನನ್ನ ರಕ್ತಕ್ಕೆ ಸಮಾನ. ಎಳೆದುಕೊಂಡು ಹೋಗಿ ನಿಲ್ಲು. ಯಾಕೆ ನಾಳೆ ಬರಬಾರದೆ? ನಿಲ್ಲು, ಮುಂದೆ ಬರಬೇಡ. ಇಲ್ಲೇನೋ ಮೋಸ ನಡೆಯುತ್ತೆ. ಏಸು ಪ್ರಭು ಏನು ಮಾಡ್ತೀರೋ? ನಾನು ಬರುತ್ತೇನೆ. ಮುಚ್ಚಬ, ಅವನು ಧರ್ಮದ್ರೋಹಿ. ಮನಸ್ಸನ್ನು ಕೇಳಿಸುತ್ತಿರುವವನು ಈತನೇ. ನೀವೇ ಏನು ನಜರೇತಿನ ಯೇಸು? ಎಲ್ಲಿ ನಿನ್ನ ಬೋಧನೆಗಳನ್ನು ನಮಗೂ ಸ್ವಲ್ಪ ತಿಳಿಸು, ಕೇಳಿ ಆನಂದ ಪಡುತ್ತೇವೆ. ನನ್ನ ಬೋಧನೆಗಳೇನೆಂಬುದನ್ನು ಆಲಿಸಿದವರನ್ನು ಕೇಳಿಕೊಳ್ಳಿ. ನನ್ನ ರಾಜ್ಯವೇ ಬೇರೆ. ಎಲ್ಲಿ ಸತ್ಯವಿರುವುದು, ಎಲ್ಲಿ ಧರ್ಮವಿರುವುದು, ಅದೇ ನನ್ನ ರಾಜ್ಯ. ಅದು ಈ ರಾಜ್ಯವೇ ಆಗಿರುತ್ತಿದ್ದರೆ ಯಹೂದ್ಯರ ಕೈಯಲ್ಲಿ ಸಿಕ್ಕಿ ಬೀಳದ ಹಾಗೆ ನನ್ನ ಪರಿವಾರದವರು ನನ್ನನ್ನು ಕಾಪಾಡುತ್ತಿದ್ದರು. ಈತನ ಮಾತನ್ನು ಕೇಳುತ್ತಿದ್ದರೆ ಈತನು ತಪ್ಪಿತ ಮರಣದಂಡನೆಯಂತೂ ಏಕಿನಲ್ಲ. ಈತನಲ್ಲಿ ಯಾವುದೇ ತಪ್ಪುಗಳು ಕಂಡು ಬರದೇ ಇರುವುದರಿಂದ ಈತನಿಗೆ ಜಾಟಿಯಾಗಿನ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ ಅಷ್ಟೇ. ಕಳೆದುಕೊಂಡು ಹೋಗಿವೆ ನಾನು. ಕಿರೀಟ ಚೆನ್ನಾಗಿದೆ. ಯಹೂದಿಗಳ ಮಹಾರಾಜ ನೀನು. ಅಮಾಯಕ ಮನುಷ್ಯನನ್ನು ಶಿಲುಬೆ ಏರಿಸುವುದೆಂದರೆ ಅರ್ಥವಿಲ್ಲದ ಮಾತು. ನಾಳೆ ಪಸ್ಕದಾಪವೇ. ಮಹಾಜನಗಳೇ, ನಾವೆಲ್ಲರೂ ನಿನ್ನೆ ಸೇರಿರುವ ವಿಚಾರ ನಮಗೆಲ್ಲ ತಿಳಿದಿದೆ ಅಷ್ಟೇ. ಈ ದಿವಸ ಅಯ್ಯ, ನೀವು ಎಲ್ಲಿಂದ ಬಂದವರು?
ನೀನು ನನ್ನ ಬಳಿ ಮಾತನಾಡದೇ ಇದ್ದರೆ ನಿನ್ನನ್ನು ಉಳಿಸಲು ಆಗುವುದಿಲ್ಲ. ನಿನ್ನನ್ನು ಉಳಿಸಲು ಅಥವಾ ಶಿಲ್ಪಿ ಏರಿಸಲು ನನಗೆ ಅಧಿಕಾರ ಉಂಟೆಂದು ನನಗೆ ಗೊತ್ತಿಲ್ಲವೇ? ನಾನು ಶಿಲುಬೆಗೆ ಹಾಕಲು ಆಜ್ಞೆ ನೀಡುತ್ತೇನೆ. ಆದರೆ ಈ ತೀರ್ಮಾನ ನನ್ನದಲ್ಲ. ಒಬ್ಬ ನಿರಪರಾಧಿಯನ್ನು ಕೊಂದ ಪಾಪವು ನನ್ನ ಮತ್ತು ನನ್ನ ವಂಶದ ಜನರಿಗೆ ತಾಕದಿರಲಿ. ಶಿಲುಬೆಯ ಮರದಲ್ಲಿ ಜೀವತೆತ್ತರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ.